ಮೊದಲು ಆಡಳಿತ ಆಗ್ಬೋದು. ಸೊ ಅಲ್ಲಿ ನಮ್ಗೆ ಇನ್ನೂ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಬಂದೇ ಬರುತ್ತೆ, ಅದರಲ್ಲಿ ನೋ ಡೌಟ್, ಎರಡು ಮಾತೇ ಇಲ್ಲ. ಮತ್ತೆ ಕೇರಳದಲ್ಲಿ ನಾವು ಹೇಳಿದ್ವಿ ಎರಡಂತೂ ಗೆಲ್ತೀವಿ ಅಂತ ಹೇಳಿ. ಐ ಥಿಂಕ್ ಅದು ಬರ್ತಾ ಇದೆ, ಒಂದು ತ್ರಿಶೂರು ಆಮೇಲೆ ಇನ್ನೊಂದು ತ್ರಿವೇಂದ್ರಂ ಅಂತ ಹೇಳ್ಬಿಟ್ಟು 37,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಸುರೇಶ್ ಗೋಪಿ ಅವರು. ಕೇರಳದಲ್ಲಿ ಖಾತೆ ತೆರೆಯುತ್ತಾ ಬಿಜೆಪಿ. ಸೊ ಅದಿದೆ. ಆಮೇಲೆ ನೀವು ಒಡಿಶಾ ನೋಡಿದ್ರೆ 21 ಹತ್ತತ್ರ 19 ಲೀಡ್ ಇದೆ ನಮ್ದು. ಆಲ್ಮೋಸ್ಟ್ ಬಿಜೆಡಿ ಬರೀ 2 ಮಾತ್ರ ಇರೋದು. ತಿರ್ಗಾ ಆಂಧ್ರ ಪ್ರದೇಶದಲ್ಲಿ 4 ಗೆಲ್ತಾ ಇದೀವಿ, 4 ಲೀಡ್ ಇದೆ. ಅದರಲ್ಲಿ ರಾಜಮಂಡ್ರಿ ಆಗ್ಬೋದು, ಆಮೇಲೆ ಇನ್ನೊಂದ್ 2-3 ಕಾನ್ಸ್ಟಿಟ್ಯೂನ್ಸಿ ಮೊದಲು ಆಡಳಿತ ಆಗ್ಬೋದು. ಸೊ ಅಲ್ಲಿ ನಮ್ಗೆ ಇನ್ನೂ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಬಂದೇ ಬರುತ್ತೆ, ಅದರಲ್ಲಿ ನೋ ಡೌಟ್, ಎರಡು ಮಾತೇ ಇಲ್ಲ. ಮತ್ತೆ ಕೇರಳದಲ್ಲಿ ನಾವು ಹೇಳಿದ್ವಿ ಎರಡಂತೂ ಗೆಲ್ತೀವಿ ಅಂತ ಹೇಳಿ. ಐ ಥಿಂಕ್ ಅದು ಬರ್ತಾ ಇದೆ, ಒಂದು ತ್ರಿಶೂರು ಆಮೇಲೆ ಇನ್ನೊಂದು ತ್ರಿವೇಂದ್ರಂ ಅಂತ ಹೇಳ್ಬಿಟ್ಟು 37,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಸುರೇಶ್ ಗೋಪಿ ಅವರು. ಕೇರಳದಲ್ಲಿ ಖಾತೆ ತೆರೆಯುತ್ತಾ ಬಿಜೆಪಿ. ಸೊ ಅದಿದೆ. ಆಮೇಲೆ ನೀವು ಒಡಿಶಾ ನೋಡಿದ್ರೆ 21 ಹತ್ತತ್ರ 19 ಲೀಡ್ ಇದೆ ನಮ್ದು. ಆಲ್ಮೋಸ್ಟ್ ಬಿಜೆಡಿ ಬರೀ 2 ಮಾತ್ರ ಇರೋದು. ತಿರ್ಗಾ ಆಂಧ್ರ ಪ್ರದೇಶದಲ್ಲಿ 4 ಗೆಲ್ತಾ ಇದೀವಿ, 4 ಲೀಡ್ ಇದೆ. ಅದರಲ್ಲಿ ರಾಜಮಂಡ್ರಿ ಆಗ್ಬೋದು, ಆಮೇಲೆ ಇನ್ನೊಂದ್ 2-3 ಕಾನ್ಸ್ಟಿಟ್ಯೂನ್ಸಿ ಮೊದಲು ಆಡಳಿತ ಆಗ್ಬೋದು. ಸೊ ಅಲ್ಲಿ ನಮ್ಗೆ ಇನ್ನೂ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಬಂದೇ ಬರುತ್ತೆ, ಅದರಲ್ಲಿ ನೋ ಡೌಟ್, ಎರಡು ಮಾತೇ ಇಲ್ಲ. ಮತ್ತೆ ಕೇರಳದಲ್ಲಿ ನಾವು ಹೇಳಿದ್ವಿ ಎರಡಂತೂ ಗೆಲ್ತೀವಿ ಅಂತ ಹೇಳಿ. ಐ ಥಿಂಕ್ ಅದು ಬರ್ತಾ ಇದೆ, ಒಂದು ತ್ರಿಶೂರು ಆಮೇಲೆ ಇನ್ನೊಂದು ತ್ರಿವೇಂದ್ರಂ ಅಂತ ಹೇಳ್ಬಿಟ್ಟು 37,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಸುರೇಶ್ ಗೋಪಿ ಅವರು. ಕೇರಳದಲ್ಲಿ ಖಾತೆ ತೆರೆಯುತ್ತಾ ಬಿಜೆಪಿ. ಸೊ ಅದಿದೆ. ಆಮೇಲೆ ನೀವು ಒಡಿಶಾ ನೋಡಿದ್ರೆ 21 ಹತ್ತತ್ರ 19 ಲೀಡ್ ಇದೆ ನಮ್ದು. ಆಲ್ಮೋಸ್ಟ್ ಬಿಜೆಡಿ ಬರೀ 2 ಮಾತ್ರ ಇರೋದು. ತಿರ್ಗಾ ಆಂಧ್ರ ಪ್ರದೇಶದಲ್ಲಿ 4 ಗೆಲ್ತಾ ಇದೀವಿ, 4 ಲೀಡ್ ಇದೆ. ಅದರಲ್ಲಿ ರಾಜಮಂಡ್ರಿ ಆಗ್ಬೋದು, ಆಮೇಲೆ ಇನ್ನೊಂದ್ 2-3 ಕಾನ್ಸ್ಟಿಟ್ಯೂನ್ಸಿ ಮೊದಲು ಆಡಳಿತ ಆಗ್ಬೋದು. ಸೊ ಅಲ್ಲಿ ನಮ್ಗೆ ಇನ್ನೂ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಬಂದೇ ಬರುತ್ತೆ, ಅದರಲ್ಲಿ ನೋ ಡೌಟ್, ಎರಡು ಮಾತೇ ಇಲ್ಲ. ಮತ್ತೆ ಕೇರಳದಲ್ಲಿ ನಾವು ಹೇಳಿದ್ವಿ ಎರಡಂತೂ ಗೆಲ್ತೀವಿ ಅಂತ ಹೇಳಿ. ಐ ಥಿಂಕ್ ಅದು ಬರ್ತಾ ಇದೆ, ಒಂದು ತ್ರಿಶೂರು ಆಮೇಲೆ ಇನ್ನೊಂದು ತ್ರಿವೇಂದ್ರಂ ಅಂತ ಹೇಳ್ಬಿಟ್ಟು 37,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಸುರೇಶ್ ಗೋಪಿ ಅವರು. ಕೇರಳದಲ್ಲಿ ಖಾತೆ ತೆರೆಯುತ್ತಾ ಬಿಜೆಪಿ. ಸೊ ಅದಿದೆ. ಆಮೇಲೆ ನೀವು ಒಡಿಶಾ ನೋಡಿದ್ರೆ 21 ಹತ್ತತ್ರ 19 ಲೀಡ್ ಇದೆ ನಮ್ದು. ಆಲ್ಮೋಸ್ಟ್ ಬಿಜೆಡಿ ಬರೀ 2 ಮಾತ್ರ ಇರೋದು. ತಿರ್ಗಾ ಆಂಧ್ರ ಪ್ರದೇಶದಲ್ಲಿ 4 ಗೆಲ್ತಾ ಇದೀವಿ, 4 ಲೀಡ್ ಇದೆ. ಅದರಲ್ಲಿ ರಾಜಮಂಡ್ರಿ ಆಗ್ಬೋದು, ಆಮೇಲೆ ಇನ್ನೊಂದ್ 2-3 ಕಾನ್ಸ್ಟಿಟ್ಯೂನ್ಸಿ ಮೊದಲು ಆಡಳಿತ ಆಗ್ಬೋದು. ಸೊ ಅಲ್ಲಿ ನಮ್ಗೆ ಇನ್ನೂ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಬಂದೇ ಬರುತ್ತೆ, ಅದರಲ್ಲಿ ನೋ ಡೌಟ್, ಎರಡು ಮಾತೇ ಇಲ್ಲ. ಮತ್ತೆ ಕೇರಳದಲ್ಲಿ ನಾವು ಹೇಳಿದ್ವಿ ಎರಡಂತೂ ಗೆಲ್ತೀವಿ ಅಂತ ಹೇಳಿ. ಐ ಥಿಂಕ್ ಅದು ಬರ್ತಾ ಇದೆ, ಒಂದು ತ್ರಿಶೂರು ಆಮೇಲೆ ಇನ್ನೊಂದು ತ್ರಿವೇಂದ್ರಂ ಅಂತ ಹೇಳ್ಬಿಟ್ಟು 37,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಸುರೇಶ್ ಗೋಪಿ ಅವರು. ಕೇರಳದಲ್ಲಿ ಖಾತೆ ತೆರೆಯುತ್ತಾ ಬಿಜೆಪಿ. ಸೊ ಅದಿದೆ. ಆಮೇಲೆ ನೀವು ಒಡಿಶಾ ನೋಡಿದ್ರೆ 21 ಹತ್ತತ್ರ 19 ಲೀಡ್ ಇದೆ ನಮ್ದು. ಆಲ್ಮೋಸ್ಟ್ ಬಿಜೆಡಿ ಬರೀ 2 ಮಾತ್ರ ಇರೋದು. ತಿರ್ಗಾ ಆಂಧ್ರ ಪ್ರದೇಶದಲ್ಲಿ 4 ಗೆಲ್ತಾ ಇದೀವಿ, 4 ಲೀಡ್ ಇದೆ. ಅದರಲ್ಲಿ ರಾಜಮಂಡ್ರಿ ಆಗ್ಬೋದು, ಆಮೇಲೆ ಇನ್ನೊಂದ್ 2-3 ಕಾನ್ಸ್ಟಿಟ್ಯೂನ್ಸಿ ಮೊದಲು ಆಡಳಿತ ಆಗ್ಬೋದು. ಸೊ ಅಲ್ಲಿ ನಮ್ಗೆ ಇನ್ನೂ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಬಂದೇ ಬರುತ್ತೆ, ಅದರಲ್ಲಿ ನೋ ಡೌಟ್, ಎರಡು ಮಾತೇ ಇಲ್ಲ. ಮತ್ತೆ ಕೇರಳದಲ್ಲಿ ನಾವು ಹೇಳಿದ್ವಿ ಎರಡಂತೂ ಗೆಲ್ತೀವಿ ಅಂತ ಹೇಳಿ. ಐ ಥಿಂಕ್ ಅದು ಬರ್ತಾ ಇದೆ, ಒಂದು ತ್ರಿಶೂರು ಆಮೇಲೆ ಇನ್ನೊಂದು ತ್ರಿವೇಂದ್ರಂ ಅಂತ ಹೇಳ್ಬಿಟ್ಟು 37,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಸುರೇಶ್ ಗೋಪಿ ಅವರು. ಕೇರಳದಲ್ಲಿ ಖಾತೆ ತೆರೆಯುತ್ತಾ ಬಿಜೆಪಿ. ಸೊ ಅದಿದೆ. ಆಮೇಲೆ ನೀವು ಒಡಿಶಾ ನೋಡಿದ್ರೆ 21 ಹತ್ತತ್ರ 19 ಲೀಡ್ ಇದೆ ನಮ್ದು. ಆಲ್ಮೋಸ್ಟ್ ಬಿಜೆಡಿ ಬರೀ 2 ಮಾತ್ರ ಇರೋದು. ತಿರ್ಗಾ ಆಂಧ್ರ ಪ್ರದೇಶದಲ್ಲಿ 4 ಗೆಲ್ತಾ ಇದೀವಿ, 4 ಲೀಡ್ ಇದೆ. ಅದರಲ್ಲಿ ರಾಜಮಂಡ್ರಿ ಆಗ್ಬೋದು, ಆಮೇಲೆ ಇನ್ನೊಂದ್ 2-3 ಕಾನ್ಸ್ಟಿಟ್ಯೂನ್ಸಿ ಮೊದಲು ಆಡಳಿತ ಆಗ್ಬೋದು. ಸೊ ಅಲ್ಲಿ ನಮ್ಗೆ ಇನ್ನೂ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಬಂದೇ ಬರುತ್ತೆ, ಅದರಲ್ಲಿ ನೋ ಡೌಟ್, ಎರಡು ಮಾತೇ ಇಲ್ಲ. ಮತ್ತೆ ಕೇರಳದಲ್ಲಿ ನಾವು ಹೇಳಿದ್ವಿ ಎರಡಂತೂ ಗೆಲ್ತೀವಿ ಅಂತ ಹೇಳಿ. ಐ ಥಿಂಕ್ ಅದು ಬರ್ತಾ ಇದೆ, ಒಂದು ತ್ರಿಶೂರು ಆಮೇಲೆ ಇನ್ನೊಂದು ತ್ರಿವೇಂದ್ರಂ ಅಂತ ಹೇಳ್ಬಿಟ್ಟು 37,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಸುರೇಶ್ ಗೋಪಿ ಅವರು. ಕೇರಳದಲ್ಲಿ ಖಾತೆ ತೆರೆಯುತ್ತಾ ಬಿಜೆಪಿ. ಸೊ ಅದಿದೆ. ಆಮೇಲೆ ನೀವು ಒಡಿಶಾ ನೋಡಿದ್ರೆ 21 ಹತ್ತತ್ರ 19 ಲೀಡ್ ಇದೆ ನಮ್ದು. ಆಲ್ಮೋಸ್ಟ್ ಬಿಜೆಡಿ ಬರೀ 2 ಮಾತ್ರ ಇರೋದು. ತಿರ್ಗಾ ಆಂಧ್ರ ಪ್ರದೇಶದಲ್ಲಿ 4 ಗೆಲ್ತಾ ಇದೀವಿ, 4 ಲೀಡ್ ಇದೆ. ಅದರಲ್ಲಿ ರಾಜಮಂಡ್ರಿ ಆಗ್ಬೋದು, ಆಮೇಲೆ ಇನ್ನೊಂದ್ 2-3 ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.